ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಜಿಡಿಆರ್ ಸ್ಕೂಲಿಂಗ್ ಅಡ್ಡ. ಸೊ ಇವತ್ತಿನ ದಿನ ನಾವೇನ್ ಸ್ಟಾರ್ಟ್ ಮಾಡೋಣ ಅಂದ್ರೆ ಇತಿಹಾಸ. ನಾನು ಇವಾಗ ಶಾರ್ಟ್ ವಿಡಿಯೋಸ್ ಮಾಡಿ ಹಾಕ್ತಾ ಇದ್ದೆ. ಸೊ ನಮ್ಮ ಒಂದು ಭಾರತದ ಇತಿಹಾಸ ಆಗ್ಲಿ, ನಮ್ಮ ಇತಿಹಾಸ ಪ್ರಾರಂಭವಾಗಿದ್ದು ಎಲ್ಲಿಂದ ಹೇಗೆ ಅನ್ನೋದನ್ನ ನಾವು ನೋಡ್ತಾ ಬರೋಣ. ಓಕೆ, ಸೊ ಡೈಲಿ ನನಗೆ ಟೈಮ್ ಆದಾಗೆಲ್ಲ ನಾನು ಅವಾಗ ಸ್ವಲ್ಪ ಸ್ವಲ್ಪ ಪಾಠಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇತಿಹಾಸದ ಪ್ರಾರಂಭ ನಮ್ಮಲ್ಲಿ ಯಾವಾಗಿಂದ ಆಯ್ತು ಅಂತ ಹೇಳಿ ನೋಡೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ನಾವೇನ್ ಹೇಳ್ತೀವಿ ಇಲ್ಲಿ ಫಸ್ಟ್ಗೆ ನಮ್ಮ ಇತಿಹಾಸವನ್ನ ಏನಂತ ನಾವು ಫಸ್ಟ್ ನಮ್ಮ ಮೂಲ ಸ್ಟಾರ್ಟ್ ಆಗಿದ್ದು ಸಿಂಧು ನಾಗರಿಕತೆಯಿಂದ. ಸೊ ಸಿಂಧು ನಾಗರಿಕತೆಯನ್ನ ಏನೇನಂತ ಕರಿತಾ ಇದ್ರು? ಸಿಂಧು ನಾಗರಿಕತೆ ಅಂತ ಹೇಳ್ಬೋದು, ಅದನ್ನ ಮೆಲುಹ ನಾಗರಿಕತೆ ಅಂತಾನು ಕರೆದಿದ್ದಾರೆ, ಮತ್ತೆ ಹರಪ್ಪ ನಾಗರಿಕತೆ ಅಂತ ಕೂಡ ಇದನ್ನ ಕರೆದಿದ್ದಾರೆ. ಓಕೆ, ಸೊ ಸಿಂಧು ನಾಗರಿಕತೆಯನ್ನ ಮೆಲುಹ ಅಂತ ಕೂಡ ಕರಿತಾ ಇದ್ರು. ಈ ಮೆಲುಹ ಅಂದ್ರೆ ಏನು? ಮೆಲುಹ ಅಂದ್ರೆ ಸಿಂಧು ನಾಗರಿಕತೆ ಇದೊಂದು ಇನ್ನೊಂದು ಹೆಸರು. ಮೆಲುಹದ ಅರ್ಥ ಶಿವಭಕ್ತರು ಅಂತ ಕೂಡ ನಾವು ಕರಿಬಹುದು, ಅಥವಾ ಫಲವತ್ತತೆಯ ಪ್ರದೇಶ ಅಂತ ಕೂಡ ನಾವು ಇದನ್ನ ಕರಿಬಹುದು. ಮೆಲುಹದ ಅರ್ಥ ಏನು? ಶಿವಭಕ್ತರು ಅಥವಾ ಫಲವತ್ತತೆಯ ಪ್ರದೇಶ ಅಂತ ಕೂಡ ನಾವು ಇದನ್ನ ಕರಿಬಹುದು. ಸಿಂಧು ನಾಗರಿಕತೆಯ ಜನರನ್ನ ಮೆಲುಹ ಅಂತ ಹೇಳಿ ಕರೆದವರು ಮೆಸಪೊಟಮಿಯಾದ ಜನರು. ಫಸ್ಟ್ ಮೆಸಪೊಟಮಿಯಾದ ಜನರೇನಿದಾರೋ ಅವರು ಸಿಂಧು ನಾಗರಿಕತೆಯನ್ನ ಮೆಲುಹ ಅಂತ ಹೇಳಿ ಕರೆದ್ರು. ಫಸ್ಟ್ ಅವರು ಆ ಒಂದು ಉಚ್ಚಾರವನ್ನ ಮಾಡ್ತಾರೆ. ಮೆಲುಹ ಅನ್ನೋ ಪದವನ್ನ ಅವ್ರೇನ್ ಮಾಡ್ತಾರೆ, ಫಸ್ಟ್ ಬಳಸ್ತಾರೆ. ಓಕೆ, ಸೊ ಇದಾದ ನಂತರ 1856ರಲ್ಲಿ ಏನಿದೆ, ಪಾಕಿಸ್ತಾನದಲ್ಲಿ ಪಂಜಾಬ್ ಮತ್ತೆ ಲಾಹೋರ್ ಮಧ್ಯ ರೈಲ್ವೆ ಮಾರ್ಗ ನಿರ್ಮಾಣ ಮಾಡ್ತಾ ಇದ್ರು. ಆವಾಗ ಪಾಕಿಸ್ತಾನ ಇರ್ಲಿಲ್ಲ. ಆವಾಗ ಪಾಕಿಸ್ತಾನ ಕೂಡ ಏನಾಗಿತ್ತು, ಭಾರತದ ಒಂದು ಭಾಗ ಆಗಿತ್ತು. ಸೊ ಅಲ್ಲಿಯ ಒಂದು ಏರಿಯಾದಲ್ಲಿ, ಅಲ್ಲಿಯ ಒಂದು ಪ್ರದೇಶದಲ್ಲಿ ಪಂಜಾಬ್ ಮತ್ತು ಲಾಹೋರ್ದ ಮಧ್ಯದಲ್ಲಿ ರೈಲ್ವೆ ಮಾರ್ಗ ನಿರ್ಮಾಣ ಮಾಡ್ತಾ ಇದ್ರು. ಆ ರೈಲ್ವೆ ಮಾರ್ಗ ನಿರ್ಮಾಣ ಮಾಡೋ ಸಂದರ್ಭದಲ್ಲಿ ನೆಲವನ್ನ ಅಗಿತಾರಲ್ಲ, ಅಗಿಯೋ ಸಂದರ್ಭದಲ್ಲಿ ಅಲ್ಲಿ ಸುಟ್ಟ ಇಟ್ಟಿಗೆಗಳು ಸಿಕ್ಕಿದ್ದವು. ಏನ್ ಸಿಕ್ಕಿದ್ದವು? ಸುಟ್ಟ ಇಟ್ಟಿಗೆಗಳು ಅಲ್ಲಿ ಏನಾಗಿತ್ತಪ್ಪ ಅಂತಂದ್ರೆ ಮೊದಲ ಬಾರಿಗೆ ದೊರೆತಿದ್ದವು ಅಂತ ಹೇಳಿ ನಾವು ನೋಡಬಹುದು. ಇದಾದ ಬಳಿಕ 1861ರಲ್ಲಿ, ಯಾವಾಗ 1861ರಲ್ಲಿ ಭಾರತದ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನ ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡಿದ್ರು. ಎಲ್ಲಿ? ಕಲ್ಕತ್ತಾದಲ್ಲಿ ಭಾರತದ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನ ಕಲ್ಕತ್ತಾದಲ್ಲಿ ಪ್ರಾರಂಭ ಮಾಡಿದರು. ಯಾಕೆ ಪ್ರಾರಂಭ ಮಾಡಿದ್ರು? ಯಾಕಂದ್ರೆ ಅವಾಗ ಏನಾಗಿತ್ತಪ್ಪ ಅಂತಂದ್ರೆ ನಮ್ಗೆ ಅಧ್ಯಯನ ಮಾಡ್ಬೇಕಾಗಿತ್ತು, ಪುರಾತತ್ವ ಶಾಸ್ತ್ರಗಳ ಬಗ್ಗೆ ಅಧ್ಯಯನ ಮಾಡ್ಬೇಕಾಗಿತ್ತು. ಇವಾಗ ಏನ್ ನಮಗೆ ವಸ್ತುಗಳು ಸಿಗ್ತಾ ಇದೆ, ನೆಲವನ್ನ ಅಗಿತಾ ಇದೀವಿ, ಸಿಕ್ಕಂತಹ ಪುರಾತತ್ವ ಶಾಸ್ತ್ರಗಳೇನಿದೆ, ಪುರಾತತ್ವ ವಸ್ತುಗಳೇನಿವೆ ಅವುಗಳನ್ನ ಅಧ್ಯಯನ ಮಾಡ್ಬೇಕಾಗಿತ್ತು. ಅದಕ್ಕೊಂದು ಶಾಸ್ತ್ರ ಬೇಕಾಗಿತ್ತು, ಅಧ್ಯಯನ ಒಂದು ಪದ್ಧತಿ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರಪ್ಪ ಅಂದ್ರೆ 1861ರಲ್ಲಿ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಭಾರತದಲ್ಲಿ ಪುರಾತತ್ವ ಸಮೀಕ್ಷಾ ಮಂಡಳಿಯನ್ನ ಕಲ್ಕತ್ತಾದಲ್ಲಿ ಮೊದಲ ಬಾರಿಗೆ ಪ್ರಾರಂಭ ಮಾಡ್ತಾರೆ. ಓಕೆ, ಸೊ ಈ ಸಮೀಕ್ಷಾ ಮಂಡಳಿಯನ್ನ ಸ್ಥಾಪಿಸಿದವ್ರು ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅಂತ ಹೇಳಿ ನಾವು ಹೇಳಬಹುದು. ಓಕೆ, ಸೊ ಈ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರನ್ನ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತಾ ಇದ್ರು. ಯಾಕಂದ್ರೆ ಇವರೇ ಮೊದಲು ಅದನ್ನ ಪ್ರಾರಂಭ ಮಾಡಿದ್ದು. ಪುರಾತತ್ವ ಶಾಸ್ತ್ರವನ್ನ ಏನು ಸ್ಟಾರ್ಟ್ ಮಾಡಿದ್ದೆ ಇವರು. ಯಾರು? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು. ಸೊ ಅದಕ್ಕೋಸ್ಕರ ಅವರನ್ನ ಪುರಾತತ್ವ ಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಾರೆ. ಪುರಾತತ್ವ ಶಾಸ್ತ್ರ ಅಂದ್ರೆ ಏನು ಅಂತಂದ್ರೆ ಮಣ್ಣಲ್ಲಿ ಮುಚ್ಚಿ ಹೋದಂತ ಅವಶೇಷಗಳೇನಿರ್ತಾವೋ ಅವುಗಳನ್ನ ಹೊರಗಡೆ ತೆಗೆದು ಅವುಗಳ ಅಧ್ಯಯನ ಮಾಡುವ ಒಂದು ಪದ್ಧತಿಯಾಗಿದೆ, ಶಾಸ್ತ್ರವಾಗಿದೆ. ಅದಕ್ಕೋಸ್ಕರ ಅದನ್ನ ಏನಂತ ಹೇಳಿ ಕರೀತಾರೆ? ಪುರಾತತ್ವ ಶಾಸ್ತ್ರ ಅಂತ ಹೇಳಿ ಕರೀತಾರೆ. ಏನಪ್ಪಾ ಪುರಾತತ್ವ ಶಾಸ್ತ್ರ ಅಂದ್ರೆ? ಮಣ್ಣಲ್ಲಿ ಮುಚ್ಚಿ ಹೋಗಿದಂತ ಅವಶೇಷಗಳು ಏನ್ ಉಳಿದು ಹೋಗಿರುತ್ತವೋ ಅವುಗಳನ್ನ ಹೊರತೆಗೆದು ಅವುಗಳ ಮೇಲೆ ಅಧ್ಯಯನ ಮಾಡುವ ಒಂದು ಪದ್ಧತಿ ಅಥವಾ ಶಾಸ್ತ್ರ. ಅದನ್ನ ನಾವು ಪುರಾತತ್ವ ಶಾಸ್ತ್ರ ಅಂತ ಹೇಳಿ ಕರಿತೀವಿ. ಓಕೆ, ಸೊ 1862ರಲ್ಲಿ ಮುಂದೆ ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಬೌದ್ಧ ಸ್ತೂಪಗಳನ್ನ ಕುರಿತು ಅಧ್ಯಯನ ಮಾಡೋದಿಕ್ಕೆ ಹೋದ್ರು. ಅವರು ಬೌದ್ಧ ಸ್ತೂಪಗಳ ಬಗ್ಗೆ ಅಧ್ಯಯನ ಮಾಡಕ್ ಹೋದಾಗ ಅವರಿಗೆ ಅಲ್ಲಿ ಸರಿಸುಮಾರು 2,000ದಷ್ಟು ಮುದ್ರೆಗಳು ಸಿಕ್ಕು. ಆ ಮುದ್ರೆಗಳ ಸಂಖ್ಯೆ ಮುಂದೆ ಬರ್ತಾ ಬರ್ತಾ ಏರ್ತಾ ಹೋಗಿ 2,500 ಮುದ್ರೆಗಳು, 2,500 ಮುದ್ರೆಗಳಾಯ್ತು. ಸೊ ಪ್ರಸ್ತುತದಲ್ಲಿ 3,000ಕ್ಕೂ ಅಧಿಕ ಮುದ್ರೆಗಳೇನಾಗಿದೆ ಅಂದ್ರೆ ದೊರೆತಿದಾವೆ. ಓಕೆ, ಸೊ ಈ ದೊರೆತಂತಹ ಸ್ಥಳ, ಈ ಮುದ್ರೆಗಳು ದೊರೆತಂತಹ ಸ್ಥಳ ಅಂತಂದ್ರೆ ಹರಪ್ಪ. ಎಲ್ಲಿ? ಹರಪ್ಪ. ಈ ಹರಪ್ಪ ಸ್ಥಳ ಎಲ್ಲಿ ಬರುತ್ತಪ್ಪ ಅಂದ್ರೆ ರಾಜಸ್ಥಾನ್ ಪ್ರದೇಶದಲ್ಲಿ ಬರುತ್ತೆ. ನಮ್ಮ ರಾಜಸ್ಥಾನ್ ರಾಜ್ಯ ಏನಿದೆಯೋ, ಭಾರತದ ರಾಜಸ್ಥಾನ್ ಏನಿದೆಯೋ ಆ ಒಂದು ಪ್ರದೇಶದಲ್ಲಿ ಹರಪ್ಪ ನಗರ ಬರುತ್ತದೆ. ಸೊ ಆ ಹರಪ್ಪ ನಗರದ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಈ ಮುದ್ರೆಗಳು ಅವರಿಗೆ ಸಿಕ್ಕಿತ್ತು. ಯಾರಿಗೆ? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರಿಗೆ. ಓಕೆ, ಸೊ ಎಷ್ಟು? 3,000ಕ್ಕೂ ಅಧಿಕ ಮುದ್ರೆಗಳು ಅವರಿಗೆ ಸಿಕ್ಕಿದ್ದವು.
ಪ್ರಸ್ತುತ ಆ ಮುದ್ರೆಗಳು ಎಲ್ಲಿದಾವಪ್ಪ ಅಂತಂದ್ರೆ ಲಂಡನ್ ನ ಮ್ಯೂಸಿಯಂ ಒಂದ್ರಲ್ಲಿದಾವೆ. ಎಲ್ಲಿದಾವೆ? ಲಂಡನ್ ನ ಒಂದು ಮ್ಯೂಸಿಯಂ ನಲ್ಲಿ ಈಗ ಸದ್ಯಕ್ಕೆ ಅವು ಇವೆ. ಯಾವು? ಅಲೆಕ್ಸಾಂಡರ್ ಕನ್ನಿಂಗ್ ಹ್ಯಾಮ್ ಅವರು ಬೌದ್ಧ ಸ್ತೂಪಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಹೋದಾಗ ಹರಪ್ಪ ಅನ್ನೋ ನಗರದಲ್ಲಿ, ರಾಜಸ್ಥಾನ್ ರಾಜ್ಯಕ್ಕೆ ಸಂಬಂಧಪಟ್ಟ ಪ್ರದೇಶವಾದ ಹರಪ್ಪ ಅನ್ನೋ ನಗರದಲ್ಲಿ 3000ದಷ್ಟು ಮುದ್ರೆಗಳು ದೊರೆತಿದ್ದು, ಆ ಮುದ್ರೆಗಳು ಸದ್ಯಕ್ಕೆ ಲಂಡನ್ ನ ಮ್ಯೂಸಿಯಂ ನಲ್ಲಿ ಇಡಲಾಗಿದೆ. ಓಕೆ, ಸೊ ಈ ಒಂದು ವಿಷಯ ನೋಡಿ, ಮುದ್ರೆಗಳ ರಚನೆ ಹೇಗಿತ್ತು ಆ ಸಮಯದಲ್ಲಿ ಅಂತಂದ್ರೆ ಜೇಡಿ ಮಣ್ಣಿನಿಂದ ಮಾಡ್ತಾ ಇದ್ರು. ಓಕೆ, ಮತ್ತೆ ಸೀಟೈಟ್ ಕಲ್ಲು ಅಂತ ಹೇಳಿ ಒಂದು ಕಲ್ಲು ಸಿಗ್ತಾ ಇತ್ತು. ಆ ಕಲ್ಲುಗಳಿಂದ ಕೂಡ ಏನಾಗ್ತಿತ್ತು ಅಂತಂದ್ರೆ ಆ ಮುದ್ರೆಗಳ ರಚನೆಯನ್ನ ಮಾಡ್ಲಾಗ್ತಾ ಇತ್ತು. ಓಕೆ, ಸೊ ಹರಪ್ಪ ಮುದ್ರೆಗಳು ಏನಿದಾವೆ, ಆ ಹರಪ್ಪ ಮುದ್ರೆಗಳು ಯಾವ ರೀತಿ ರಚನೆ ಮಾಡ್ತಾ ಇದ್ರು? ಟೆಹರಾಕೋಟ್ ಅಂತ ಹೇಳಿ ಒಂದು ಇತ್ತು. ಆ ಟೆಹರಾಕೋಟ್ ಅನ್ನೋ ಒಂದು ವಸ್ತುವಿನಿಂದ ಹರಪ್ಪ ಮುದ್ರೆಗಳನ್ನ ರಚನೆ ಮಾಡ್ತಾ ಇದ್ರು. ಟೆರಾಕೋಟ್ ಅಂದ್ರೆ ಏನು ಅಂತಂದ್ರೆ ಮಣ್ಣಿನಿಂದ ತಯಾರಿಸಿದ ಸುಟ್ಟ ಗಟ್ಟಿ ಮಾಡಲಾದ ವಸ್ತುಗಳು ಅಂತ ಹೇಳಿ ಹೇಳ್ತೀವಿ. ಸೊ ಈ ಟೆರಾಕೋಟ್ ಅಂದ್ರೆ ಮಣ್ಣಿನಿಂದ ತಯಾರಿಸಿ ಅವುಗಳನ್ನ ಸುಟ್ಟು ಗಟ್ಟಿ ಮಾಡ್ಲಾಗ್ತದೆ. ಆ ಒಂದು ವಸ್ತುಗಳನ್ನ ಟೆರಾಕೋಟ್ ಅಂತ ಹೇಳ್ತೀವಿ. ಆ ಟೆರಾಕೋಟ್ ದಿಂದ ಏನಪ್ಪಾ ಅಂದ್ರೆ ಹರಪ್ಪ ಮುದ್ರೆಗಳನ್ನ ರಚನೆ ಮಾಡ್ಲಾಗ್ತಾ ಇತ್ತು. ಓಕೆ, ಸೊ ಮುದ್ರೆಗಳ ಮೇಲೆ ಸ್ವಸ್ತಿಕದ ಚಿಹ್ನೆ ಇರ್ತಾ ಇತ್ತು. ಅದರ ಇಲ್ಲ ಅಂತಂದ್ರೆ ನಂದಿ ಚಿತ್ರ ಮುದ್ರಿಸಲಾಗ್ತಾ ಇತ್ತು. ಯಾವುದು? ಸ್ವಸ್ತಿಕದ ಚಿಹ್ನೆ ಅಥವಾ ನಂದಿ ಚಿತ್ರಗಳನ್ನ ಅಲ್ಲಿ ಏನ್ ಮಾಡ್ಲಾಗ್ತಾ ಇತ್ತಪ್ಪ ಅಂತಂದ್ರೆ ಮುದ್ರಿಸಲಾಗ್ತಾ ಇತ್ತು ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಅದ್ ಬಿಟ್ರೆ 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತದ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದ್ರು. ಯಾರು? 1904ರಲ್ಲಿ ಲಾರ್ಡ್ ಕರ್ಜನ್ ಅವರು ಭಾರತದ ಪ್ರಾಚೀನ ವಸ್ತುಗಳ ಸಂರಕ್ಷಣಾ ಕಾಯ್ದೆಯನ್ನ ಜಾರಿಗೆ ತಂದರು. ಓಕೆ, ಸೊ ಅದಾದ ನಂತರ ಪುರಾತತ್ವ ಸಂರಕ್ಷಣಾ ಮಂಡಳಿಯನ್ನ ಪುರಾತತ್ವ ಇಲಾಖೆಯಾಗಿ ಪರಿವರ್ತನೆ ಮಾಡ್ಲಾಯ್ತು. ಏನ್ ಮಾಡಿದ್ರು? ಪುರಾತತ್ವ ಸಂರಕ್ಷಣಾ ಮಂಡಳಿಯನ್ನ ಪುರಾತತ್ವ ಇಲಾಖೆಯ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಪರಿವರ್ತನೆ ಮಾಡಿದ್ರು. ಓಕೆ, ಸೊ ಲಾರ್ಡ್ ಕರ್ಜನ್ ಅವ್ರ ಏನ್ ಮಾಡಿದ್ರು? ಭಾರತ ಪ್ರಾಚೀನ ವಸ್ತುಗಳ ಸಂರಕ್ಷಣೆಯನ್ನ ಕಾಯ್ದೆಯನ್ನಾಗಿ ಜಾರಿ ಮಾಡಿದ್ರು. ಆ ಒಂದು ವಸ್ತುಗಳ ಪ್ರಾಚೀನ ವಸ್ತುಗಳನ್ನ ಸಂರಕ್ಷಣೆ ಮಾಡ್ಬೇಕು, ಕಾಯ್ದಿರಿಸಬೇಕು ಅಂತ ಹೇಳಿ ಒಂದು ಕಾಯ್ದೆಯನ್ನ, ಒಂದು ಕಾನೂನನ್ನ ಜಾರಿ ಮಾಡಿದ್ರು. ಅದಾದ ಬಳಿಕ ಪುರಾತತ್ವ ಸಂರಕ್ಷಣಾ ಮಂಡಳಿ ಏನಿತ್ತು ಆ ಮಂಡಳಿಯನ್ನ ಪುರಾತತ್ವ ಇಲಾಖೆಯಾಗಿ ಪರಿವರ್ತನೆ ಮಾಡಿದ್ರು. ಓಕೆ, ಸೊ ಈ ಪುರಾತತ್ವ ಇಲಾಖೆ ಅಥವಾ ಡಿಪಾರ್ಟ್ಮೆಂಟ್ ಏನಿದೆ ಅದು ಪುರಾತತ್ವ ಸಂರಕ್ಷಣಾ ಮಂಡಳಿ ಅಡಿಯಲ್ಲಿ ಏನೇನು ಅವರು ಅಧ್ಯಯನ ಮಾಡ್ತಾ ಇದ್ರು, ಯಾವ್ಯಾವ ವಸ್ತುಗಳನ್ನ ಸಂಗ್ರಹಿಸಿಟ್ಟಿದ್ರು ಅವೆಲ್ಲವುಗಳನ್ನ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ಸಂರಕ್ಷಣೆ ಮಾಡ್ಲಿಕ್ಕೆ ಜವಾಬ್ದಾರಿಯನ್ನ ತಗೊಂಡ್ರು. ಓಕೆ, ಸೊ ಈ ಪುರಾತತ್ವ ಇಲಾಖೆಯ ಇದೇನು ಕನ್ವರ್ಟ್ ಆಯ್ತಲ್ಲ, ಇದನ್ನ ಬದಲಾವಣೆ ಮಾಡಿದ್ರು, ಪರಿವರ್ತನೆ ಮಾಡಿದ್ರಲ್ಲ ಪುರಾತತ್ವ ಸಮೀಕ್ಷಾ ಮಂಡಳಿಯಿಂದ ಪುರಾತತ್ವ ಇಲಾಖೆ ಅಂತ ಹೇಳಿ. ಸೊ ಈ ಪುರಾತತ್ವ ಇಲಾಖೆಯ ಪ್ರಥಮ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಜಾನ್ ಮಾರ್ಷಲ್ ಆಗಿದ್ರು. ಯಾರು? ಜಾನ್ ಮಾರ್ಷಲ್. ಓಕೆ, ಸೊ ಈ ಜಾನ್ ಮಾರ್ಷಲ್ ಅಂತಂದ್ರೆ ಇವರು 1904ರಿಂದ 1924ರವರೆಗೆ ಸಿಂಧೂ ನಾಗರಿಕತೆ ಅಧ್ಯಯನ ಮಾಡಿ 1924ರಲ್ಲಿ ಲಂಡನ್ ನ್ಯೂಸ್ ಅನ್ನೋ ಪತ್ರಿಕೆಯಲ್ಲಿ ಪ್ರಥಮ ಬಾರಿಗೆ ಸಿಂಧೂ ನಾಗರಿಕತೆಯ ಬಗ್ಗೆ ಸಾರ್ವಜನಿಕವಾಗಿ ಪ್ರಕಟಣೆ ಮಾಡಲಾಯಿತು. ಅವ್ರು ಏನ್ ಮಾಡಿದ್ರಪ್ಪ? ಇದ್ರ ಬಗ್ಗೆ ಅಧ್ಯಯನ ಮಾಡಿ ಏನ್ ಮಾಡಿದ್ರು ಅವರು? ಸಿಂಧೂ ನಾಗರಿಕತೆ ಬಗ್ಗೆ ಲಂಡನ್ ನ್ಯೂಸ್ ಅನ್ನೋ ಪತ್ರಿಕೆಯಲ್ಲಿ ಏನ್ ಮಾಡಿದ್ರು? ಪ್ರಥಮ ಬಾರಿಗೆ ಅದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರಕಟಣೆ ಮಾಡಿದ್ರು. ಓಕೆ, ಸೊ ಇದನ್ನ ಪ್ರಥಮ ಬಾರಿಗೆ ಪ್ರಕಟಣೆ ಅಂದ್ರೆ ಪಬ್ಲಿಷ್ ಮಾಡಿದ್ರು. ಸಿಂಧೂ ನಾಗರಿಕತೆ ಬಗ್ಗೆ ಏನ್ ಮಾಡಿದ್ರು? ಪ್ರಥಮ ಬಾರಿಗೆ ಅವರು ಪಬ್ಲಿಷ್ ಮಾಡಿದ್ರು ಅಂತ ಹೇಳಿ ನೋಡಬಹುದು. ಹೀಗೆ ಪುರಾತನ ಸಮಯದಲ್ಲಿ ಸಿಕ್ಕಂತಹ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಫಾರ್ಮುಲಾನ ಬಳಸ್ತಾ ಇದ್ರು, ಒಂದು ಪದ್ಧತಿಯನ್ನ ಬಳಸ್ತಾ ಇದ್ರು. ಆ ಪದ್ಧತಿ ಯಾವ್ದಪ್ಪ ಅಂತಂದ್ರೆ C14 ಅಧ್ಯಯನ ಅಂತ ಹೇಳಿ ಹೇಳ್ತೀವಿ. ಯಾವುದು? C14 ಅಧ್ಯಯನ ಅಂತ ಹೇಳ್ತೀವಿ. ಈ ಒಂದು ಅಧ್ಯಯನ ಏನಪ್ಪಾ ಅಂದ್ರೆ C14 ಅಧ್ಯಯನ ಏನು ಅಂತಂದ್ರೆ ಭೂಮಿಯಲ್ಲಿ ದೊರೆಯುವ ಪಳಿಯುಳಿಕೆಗಳ ಕಾಲಾವಧಿಯನ್ನ ತಿಳಿಯಲು ಈ C14 ಅಧ್ಯಯನದ ಬಳಕೆ ಮಾಡಲಾಗುತ್ತದೆ. ಏನು? ಭೂಮಿಯಲ್ಲಿ ದೊರೆತಂತಹ ಪಳಿಯುಳಿಕೆಗಳೇನಿರ್ತಾವೋ, ವಸ್ತುಗಳಿರ್ತಾವೋ ಅವುಗಳ ಮೇಲೆ ಈ ಕಾಲಾವಧಿಯನ್ನ ಪರೀಕ್ಷೆ ಮಾಡಲು ಇದು ಎಷ್ಟು ವರ್ಷದ ಹಳೆಯದಾಗಿದೆ, ಎಷ್ಟು ವರ್ಷಗಳ ಹಿಂದಿನ ವಸ್ತು ಆಗಿದೆ, ಎಷ್ಟು ವರ್ಷಗಳ ಹಿಂದಿನಿಂದ ಬಂದಂತಹ ಒಂದು ವಸ್ತು ಆಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಈ C14 ಅನ್ನೋ ಅಧ್ಯಯನವನ್ನ ಮಾಡ್ತಾರೆ. ಓಕೆ, ಸೊ ಈ ಒಂದು ಅಧ್ಯಯನವನ್ನ ಹೇಗ್ ಮಾಡ್ತಾರೆ ಅಂದ್ರೆ C14 ಪ್ಲಸ್ ಪೊಟ್ಯಾಷಿಯಂ ಮಿಶ್ರಣದೊಂದಿಗೆ ರೇಡಿಯೋ ಕಿರಣಗಳನ್ನ ಹಾಯಿಸುವುದರ ಮೂಲಕ ವಸ್ತುವಿನ ಪುರಾತನತೆಯನ್ನ ತಿಳಿದುಕೊಳ್ಳಲಾಗುವುದು. ಫಾರ್ ಎಕ್ಸಾಂಪಲ್, ಇವಾಗ ಏನಾದ್ರೂ ಒಂದು ಎಲ್ಲೋ ಒಂದು ಸಮಾಧಿ ಸಿಕ್ತೋ ಅಥವಾ
ಏನೋ ಒಂದು ಅಸ್ಥಿ ಪಂಜರ ಸಿಕ್ತು ಅಂತಂದ್ರೆ ಆ ಅಸ್ಥಿ ಪಂಜರ ಎಷ್ಟು ವರ್ಷ ಹಳೆಯದಾಗಿದೆ, ಯಾವ ಸಮಯದಲ್ಲಿ ಅದನ್ನ ಹೂತಾಕಿರಬಹುದು, ಅಥವಾ ಯಾವ ಸಮಯಕ್ಕೆ ಸಂಬಂಧಪಟ್ಟಂತಹ ಅಸ್ಥಿ ಪಂಜರ ಅದಾಗಿರಬಹುದು ಅಂತ ಹೇಳಿ ತಿಳಿದುಕೊಳ್ಳಿಕ್ಕೆ ಈ C14 ಅಧ್ಯಯನವನ್ನ ಅದರ ಮೇಲೆ ಪ್ರಯೋಗ ಮಾಡಿದ್ರೆ ಆ ಅಸ್ಥಿ ಪಂಜರ ಎಷ್ಟು ಹಳೆಯದು ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದಾಗಿದೆ. ಸೊ ಅದಕ್ಕೋಸ್ಕರ ಈ C14 ಅಧ್ಯಯನವನ್ನ ಮಾಡ್ತಾ ಇದ್ರು. ಸೊ ಆ ಸಮಯದಲ್ಲಿ ಬಹಳಷ್ಟು ವಸ್ತುಗಳನ್ನ ಅಗಿತಾ ಇದ್ರು. ಅಗದಾಗ ಅಲ್ಲಿ ಭೂಮಿ ಕೆಳಗಡೆ ಬಹಳಷ್ಟು ವಸ್ತುಗಳು ಸಿಗ್ತಾ ಇದ್ವು. ಅವು ಮುದ್ರೆಗಳೇ ಆಗಿರಬಹುದು, ಅಥವಾ ಮೂರ್ತಿಗಳಾಗಿರಬಹುದು, ಅಥವಾ ಮತ್ತಿನ್ನೇನೋ ವಸ್ತುಗಳಾಗಿರಬಹುದು, ಅವೆಲ್ಲವೂ ಸಿಗ್ತಾ ಇದ್ವು. ಸೊ ಆ ವಸ್ತುಗಳ ಕಾಲ ಸಮಯವನ್ನ, ಅವುಗಳ ಏನು ಕಾಲಾವಧಿ ಎಷ್ಟಿರಬಹುದು, ಎಷ್ಟು ಹಿಂದಿನದಾಗಿದೆ, ಎಷ್ಟು ಹಳೆಯದಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಈ ಒಂದು C14 ಅಧ್ಯಯನವನ್ನ ಮಾಡ್ತಾ ಇದ್ರು. ಇವಾಗ್ಲೂ ಕೂಡ ಮಾಡ್ತಾರೆ, ಇವಾಗ್ಲೂ ಕೂಡ ಇದು ರೂಢಿಯಲ್ಲಿದೆ. ಈ ಒಂದು ಪರೀಕ್ಷೆಯನ್ನ ಮಾಡುವುದರಿಂದ ವಸ್ತುವಿನ ಕಾಲಾವಧಿಯನ್ನ ನಾವು ತಿಳಿದುಕೊಳ್ಳಬಹುದಾಗಿದೆ. ಪಳಿಯುಳಿಕೆಗಳ ಕಾಲಾವಧಿಯನ್ನ ಸರಳವಾಗಿ ತಿಳಿದುಕೊಳ್ಳಬಹುದಾಗಿದೆ. ಓಕೆ, 1000 ವರ್ಷಕ್ಕೆ 1% ಕಾರ್ಬನ್ ಕಡಿಮೆಯಾಗ್ತದೆ ಅಂತೆ. ಈ ಒಂದು ಏನು ಪರೀಕ್ಷೆಯಿಂದ ಏನು ಒಂದು ಗೊತ್ತಾಗಿರೋದಂದ್ರೆ 1000 ವರ್ಷಕ್ಕೆ 1% ಕಾರ್ಬನ್ ಕಡಿಮೆ ಆಗ್ತದೆ ಅಂತೆ. ವಸ್ತುಗಳಲ್ಲಿ 1% ಕಾರ್ಬನ್ ಅಂಶ ಕಡಿಮೆ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಇಂತಹ ಒಂದು ಅಧ್ಯಯನ ಕೇಂದ್ರ ಎಲ್ಲಿ ಅಮೆರಿಕದ ಫ್ಲೋರಿಡಾದಲ್ಲಿದೆ. ಎಲ್ಲಿದೆ? ಅಮೆರಿಕದ ಫ್ಲೋರಿಡಾದಲ್ಲಿದೆ. ಇದೇ ಪ್ರಮುಖವಾದಂತಹ ಒಂದು ಅಧ್ಯಯನ ಕೇಂದ್ರ. ಓಕೆ, ಇದೆಲ್ಲಿದೆ ಅಂದ್ರೆ ಅಮೆರಿಕದ ಫ್ಲೋರಿಡಾದಲ್ಲಿ ಇದೆ ಅಂತ ಹೇಳಿ ಹೇಳ್ತೇವೆ. ಈ ರೀತಿಯ C14 ಅಧ್ಯಯನದಲ್ಲಿ ಸಿಂಧೂ ನಾಗರಿಕತೆಯ ಬಗ್ಗೆ ತಿಳಿದು ಬಂದದ್ದು ಏನು ಅಂತಂದ್ರೆ, ಸಿಂಧೂ ನಾಗರಿಕತೆಯು 3250 BC ಅಂತ ಹೇಳ್ತೀವಿ, ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತೀವಿ, ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ. ಸೊ 3250 BC ಇಂದ, ಕ್ರಿಸ್ತ ಪೂರ್ವದಿಂದ 2750 ಕ್ರಿಸ್ತ ಪೂರ್ವದ ಮಧ್ಯದ್ದಾಗಿದೆ ಅಂತ ನಾವು ನೋಡಬಹುದು. ಕ್ರಿಸ್ತ ಪೂರ್ವ ಸಮಯದಲ್ಲಿ ನಮ್ಮ ವರ್ಷಗಳನ್ನ ನಾವು ಹೇಗ್ ಲೆಕ್ಕ ಮಾಡ್ತಿದ್ವಿ, ನಾವು ಇವಾಗ ಹೇಗ್ ಮಾಡ್ತಾ ಇದೀವಿ, ಏರಿಕೆ ಕ್ರಮದಲ್ಲಿ. 2024 ಆಯ್ತಾ, 2025 ಬಂತು, 2025 ಮುಗಿತಾ 2026 ಬರುತ್ತೆ. ಸೊ ಈ ರೀತಿಯಲ್ಲಿ ನಾವು ಏರಿಕೆ ಕ್ರಮದಲ್ಲಿ ಹೋಗ್ತೀವಿ. ಬಟ್ ಕ್ರಿಸ್ತ ಪೂರ್ವದಲ್ಲಿ ಏನಾಗ್ತಾ ಇತ್ತಂದ್ರೆ ಇಳಿಕೆ ಕ್ರಮದಲ್ಲಿ ಬರ್ತಾ ಇತ್ತು. ಓಕೆ, ಸೊ ಅಲ್ಲಿ ಏನಾದ್ರೂ 2000 ಇದ್ರೆ ನೆಕ್ಸ್ಟ್ ಬರೋದು 1999. ಈ ರೀತಿಯಾಗಿ ಇಳಿಕೆ ಕ್ರಮದಲ್ಲಿ ಬರ್ತಾ ಇತ್ತು. ಸೊ ಅದೇ ರೀತಿಯಲ್ಲಿ 3250 ಕ್ರಿಸ್ತ ಪೂರ್ವದಿಂದ 2750 ಕ್ರಿಸ್ತ ಪೂರ್ವದ ಮಧ್ಯದ ಸಮಯ ಏನಿದೆ, ಇದು ಸಿಂಧೂ ನಾಗರಿಕತೆಯ ಸಮಯ ಆಗಿದೆ ಅಂತ ಹೇಳಿ ಈ ಒಂದು C14 ಅಧ್ಯಯನದಲ್ಲಿ ತಿಳಿದು ಬಂತು. ಈ ಒಂದು ವಿವರಣೆಯನ್ನ ನೀಡಿದವರು ಯಾರು ಅಂತಂದ್ರೆ ಜಾನ್ ಮಾರ್ಷಲ್ ಅವರು. ಜಾನ್ ಮಾರ್ಷಲ್ ಅವರು ಈ ವಿಷಯದ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಓಕೆ, ಸೊ BS ಗುಹಾ ಅಂತ ಹೇಳಿ ಮಾನವ ಶಾಸ್ತ್ರಜ್ಞರಾಗಿದ್ರು. ಇವರು ಸಿಂಧೂ ನಾಗರಿಕತೆಯ ಜನಾಂಗದ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ಓಕೆ, ಸೊ ಇವ್ರು ಯಾರು? BS ಗುಹಾ ಅಂತ ಹೇಳಿ ಮಾನವ ಶಾಸ್ತ್ರಜ್ಞ ಆಗಿದ್ರು. ಇವರು ಸಿಂಧೂ ನಾಗರಿಕತೆಯ ಜನಾಂಗದ ಬಗ್ಗೆ ಅಧ್ಯಯನ ಮಾಡಿದ್ರು. ಈ ಒಂದು ಅಧ್ಯಯನದಲ್ಲಿ ಅವರಿಗೆ ಕಂಡು ಬಂದದ್ದು ಏನಂತಂದ್ರೆ, ಇಲ್ಲಿ ಒಟ್ಟಾಗಿ 4 ಜನಾಂಗಗಳು ಕಂಡು ಬಂದ್ವು ಅಂತ ಹೇಳಿ ಹೇಳ್ತಾರೆ. ಯಾರು? BS ಗುಹಾ ಅನ್ನುವಂತಹ ಮಾನವ ಶಾಸ್ತ್ರಜ್ಞರು ಸಿಂಧೂ ನಾಗರಿಕತೆಯ ಜನಾಂಗದ ಬಗ್ಗೆ ಅಧ್ಯಯನ ಮಾಡಿ ಇಲ್ಲಿ ಒಟ್ಟಾಗಿ 4 ಜನಾಂಗಗಳು ಕಂಡು ಬಂದ್ವು ಅಂತ ಹೇಳಿ ಹೇಳ್ತಾರೆ. ಆ ಜನಾಂಗಗಳಲ್ಲಿ ಮೊದಲನೇದಾಗಿ ಮಡಿ, ಪೋಟೋ ಆಸ್ಟ್ರೊಲೈಟ್, ಅಲ್ಫೈನರು, ಮಂಗೋಲರು. ಸೊ ಈ 4 ಜನಾಂಗ ಅಲ್ಲಿ ಕಂಡು ಬಂದದ್ದು. ನಾವೇನ್ ಹೇಳ್ತೀವಪ್ಪ ಅಂದ್ರೆ ನಾವು ದ್ರಾವಿಡ ಜನಾಂಗ ಅಂತ ಹೇಳ್ತೀವಿ. ಸೊ ದ್ರಾವಿಡ ಜನಾಂಗದಲ್ಲಿ ಮಡಿ ಮತ್ತು ಪೋಟೋ ಆಸ್ಟ್ರಲೈಡ್ ಎಂಬ 2 ಜನಾಂಗದವರ ಲಕ್ಷಣಗಳು ಕಂಡು ಬರ್ತವೆ ಅಂತ ಹೇಳಿ ಹೇಳ್ತಾರೆ. ಯಾರಲ್ಲಿ? ದ್ರಾವಿಡ ಜನಾಂಗದಲ್ಲಿ ಮಡಿ ಮತ್ತು ಪೋಟೋ ಆಸ್ಟ್ರಲೈಡ್ ಎಂಬ 2 ಜನಾಂಗದವರ ಲಕ್ಷಣಗಳು ಕಂಡು ಬರ್ತವೆ. ಇವರ ಭಾಷೆ ಯಾವ್ದಾಗಿತ್ತಪ್ಪ ಅಂತಂದ್ರೆ ಸಿಂಧಿ ಭಾಷೆಯಾಗಿತ್ತು. ಯಾವುದು? ಸಿಂಧಿ ಭಾಷೆಯಾಗಿತ್ತು. ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬಂದಂತ ಜನಾಂಗದಲ್ಲಿ ಏನು ಈ ಜನಾಂಗಗಳಿದ್ವೋ ಇವ್ರ ಭಾಷೆ ಏನಾಗಿತ್ತಪ್ಪ ಅಂದ್ರೆ ಸಿಂಧಿ ಭಾಷೆ ಆಗಿತ್ತು. ಮತ್ತು ಇವರ ಲಿಪಿ ಏನಾಗಿತ್ತಪ್ಪ ಅಂದ್ರೆ ಚಿತ್ರಲಿಪಿಯಾಗಿತ್ತು. ಚಿತ್ರಲಿಪಿ ಅಂತಂತಂದ್ರೆ ಅವರಿಗೆ ಅಕ್ಷರ ಬರಹ ತಿಳಿದಿರ್ಲಿಲ್ಲ. ಸೊ ಚಿತ್ರಗಳ ಮೂಲಕ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಲಿಪಿಗಳನ್ನ ಬರಿತಾ ಇದ್ರು. ಫಾರ್ ಎಕ್ಸಾಂಪಲ್, ಇವಾಗ ನಾನು ಒಂದೇನೋ ಹೇಳ್ಬೇಕು. ಇವಾಗ ನಾನ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ರೆ ಮೀನ್ ಹಿಡಿಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಯಾರಿಗೋ ಒಬ್ರಿಗೆ ನಾನು ಹೇಳಿ ಹೋಗ್ತಾ ಇದ್ದೀನಿ ಅಂತಂದ್ರೆ ನಾನು ಆ ಚಿತ್ರವನ್ನ ಹೇಗೆ ಬಿಡಿಸ್ತೀನಿ? ಒಂದು ಮನುಷ್ಯನ ಚಿತ್ರ, ಒಂದು ಬೊಂಬೆ ಚಿತ್ರ ಬಿಡಿಸ್ತೀನ. ಅದರ ಮುಂದೆ ಏನ್ ಮಾಡ್ತೀನಿ ಅಂತಂದ್ರೆ ಮೀನ್ ಹಿಡಿಯೋರ್ ತರ ಒಂದು ಚಿತ್ರವನ್ನ ಬಿಡಿಸಿ, ನದಿ ಅಥವಾ ಕೆರೆಯ ಚಿತ್ರವನ್ನ ಬಿಡಿಸಿ, ಅದರಲ್ಲಿ ಮೀನಿನ ಚಿತ್ರವನ್ನ ಬಿಡಿಸ್ತೀನಿ. ಸೊ ಇದನ್ನ ನಾವೇನಂತ ಹೇಳ್ಬಹುದು? ಚಿತ್ರಲಿಪಿ ಅಂತ ಹೇಳಿ ನಾವು ಹೇಳ್ತೇವೆ. ಈ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಚಿತ್ರಲಿಪಿಯನ್ನ ಬಿಡಿಸ್ತಾ ಇದ್ರು. ಅವರಿಗೆ ಗೊತ್ತಿರೋ ಲಿಪಿ ಅಂತಂದ್ರೆ ಚಿತ್ರಲಿಪಿ ಆಗಿತ್ತು. ಆಗಿನ ಜನರಿಗೆ ಗೊತ್ತಿರುವ ಲಿಪಿ ಅಂದ್ರೆ ಚಿತ್ರಲಿಪಿ ಆಗಿತ್ತು. ಅದ್ರಲ್ಲಿ ಇವ್ರು ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಲಿಪಿಯನ್ನ
ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಬರಿತಾ ಇದ್ರು. ಅವ್ರು ಹೆಂಗ್ ಬರಿತಾ ಇದ್ರು? ಬಲದಿಂದ ಎಡಕ್ಕೆ ಎಡದಿಂದ ಬಲಕ್ಕೆ ಬರಿತಾ ಇದ್ರು. ಅವ್ರು ನಾವ್ ಹೆಂಗ್ ಬರಿತೀವಿ? ಈಗ ಬಲಗಡೆಯಿಂದ ಬರ್ಕೊಂಡು ಹೋಗುವ ಮತ್ತೆ ಬಲಗಡೆಯಿಂದ ಬರಿತೀವಿ. ಅವ್ರು ಆ ರೀತಿ ಅಲ್ಲ, ಬಲಗಡೆಯಿಂದ ಬರ್ಕೊಂಡು ಹೋಗಿ ಮತ್ತೆ ಎಡಗಡೆಯಿಂದ ಬಲಕ್ಕೆ ಮತ್ತೆ ಬರಿತಾ ಬರ್ತಾ ಇದ್ರು. ಮತ್ತೆ ಈ ಕಡೆ ಬಲಗಡೆಯಿಂದ ಎಡಕ್ಕೆ ಮತ್ತೆ ಎಡಗಡೆಯಿಂದ ಬಲಕ್ಕೆ ಬರಿತಾ ಬರ್ತಿದ್ರು. ಓಕೆ, ಸೊ ಈ ಒಂದು ರೀತಿ ಬರೆಯೋ ಬರಹ ಏನಿದೆ ಇದನ್ನ ಬೋಸ್ಟ್ರೋಪೆಡಮ್ ಅಂತ ಹೇಳಿ ಕರೀತಾರೆ. ಬೋಸ್ಟ್ರೋಪೆಡನ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇದನ್ನ ಈ ರೀತಿಯ ಬರಹವನ್ನ ಸಿಂಧೂ ಜನರು ಬರಿತಾ ಇದ್ರು. ಯಾವ ರೀತಿ? ಬಲಗಡೆಯಿಂದ ಎಡಕ್ಕೆ ಎಡಗಡೆಯಿಂದ ಬಲಕ್ಕೆ. ಓಕೆ, ಒಂಥರ ಹಿಂಗೆ ಜಿಗ್ಜಾಗ್ ಲೈನ್ ತರ ಅಲ್ವಾ? ಓಕೆ, ಆ ರೀತಿ ಲಿಪಿಗಳನ್ನ ಇವರು ಬರಿತಾ ಇದ್ರು. ಓಕೆ, ಸೊ ಇದರ ಬಗ್ಗೆ ಅಧ್ಯಯನ ಮಾಡಿದವ್ರು ಯಾರಪ್ಪ ಅಂತಂದ್ರೆ SR ರಾವ್ ಅವರು. ಓಕೆ, ಸೊ ಈ ಒಂದು ಬೋಸ್ಟ್ರೋಪೆಡನ್ ಏನಿದೆ ಈ ಒಂದು ಲಿಪಿಯ ಬಗ್ಗೆ, ಅವರ ಪದ್ಧತಿ ಬಗ್ಗೆ, ಚಿತ್ರಲಿಪಿಯ ಬಗ್ಗೆ ಅಧ್ಯಯನ ಮಾಡಿದವರು SR ರಾವ್ ಅಂತ ಹೇಳಿ ನಾವು ಹೇಳ್ತೀವಿ. ಓಕೆ, ಸೊ ಈ ಒಂದು ಪಾರ್ಟ್ ಅಲ್ಲಿ ನಾವು ಇಲ್ಲಿವರೆಗೂ ತಿಳಿದುಕೊಂಡಿದ್ದೀವಿ ಸಿಂಧೂ ನಾಗರಿಕತೆ ಪ್ರಾರಂಭದ ಹೆಸರೇನಾಗಿತ್ತು, ಅದರ ಒಂದು ಹೆಸರೇನಿತ್ತು ಮೆಲು ಅಂತ. ಈ ವಿಷಯದಿಂದ ಹಿಡಿದು ಸದ್ಯದ ಅವರ ಚಿತ್ರಲಿಪಿಯ ವಿಷಯಗಳ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡಿದೀವಿ. ಈ ಚಿತ್ರಲಿಪಿಯವನ್ನ ಅಧ್ಯಯನ ಮಾಡಿದವರು, ಇದ್ರ ಬಗ್ಗೆ ಅಧ್ಯಯನ ಮಾಡಿದವರು ಯಾರಪ್ಪ ಅಂತಂದ್ರೆ SR ರಾವ್ ಅವರು. ಓಕೆ, ಸೊ ಇದರ ಮುಂದಿನ ವಿಷಯಗಳನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೇನೆ. ಓಕೆ, ಸೊ ಯಾರ್ಯಾರ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಓಕೆ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಸೊ ಯಾರಿಗಾದ್ರೂ ಮತ್ತೇನಾದ್ರೂ ಬೇರೆ ಇನ್ಫಾರ್ಮೇಶನ್ ಗಳು ಬೇಕಾಗಿತ್ತು ಅಥವಾ ಬೇರೆ ವಿಷಯಗಳ ಬಗ್ಗೆ ಏನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಓಕೆ, ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.